ನಮಸ್ಕಾರ ಎಲ್ಲರಿಗೂ. ಬನ್ನಿ, ಹಲಸಿನ ಹಣ್ಣಿನ ಸೀಸನ್ ಬಂದೇ ಬಿಡ್ತು. ಹಲಸಿನ ಹಣ್ಣು ಸೀಸನ್ ಬಂತು ಅಂದ್ರೆ ಬರೀ ಹಲಸಿನ ಹಣ್ಣು ತಿಂದ್ರೆ ಸಾಕಾ? ಅದರಲ್ಲೂ ರುಚಿ ರುಚಿಯಾದ ಅಡಿಗೆಗಳನ್ನ ಮಾಡ್ಕೊಂಡು ತಿಂದ್ರೆ ಇನ್ನೂ ರುಚಿಯಾಗಿರುತ್ತೆ. ಇವತ್ತು ನಾವು ಹಲಸಿನ ಹಣ್ಣಿನಿಂದ ನಾವು ಇವತ್ತು ಹೋಳ್ಗೆ ಒಂದು ಸ್ವೀಟ್ ಅನ್ನ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಕರಗುವಂತ ರುಚಿಕರವಾದಂತ ಹಲಸಿನ ಹಣ್ಣಿನ ಹೋಳ್ಗೆ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಹಲಸಿನ ಹಣ್ಣನ್ನ ನಾನು ಬಿಡಿಸಿ ಇಟ್ಟಿದೀವಿ. ಹಾಗೆ ಇದಕ್ಕೆ ನಾವು ಮಾಡೋದಕ್ಕೆ ಕಾಯಿ ತುರಿ, ಬೆಲ್ಲ, ಚಿರೋಟಿ ರವೆ, ಏಲಕ್ಕಿ ಮತ್ತು ಲವಂಗ, ಒಣ ಶುಂಠಿ ಪುಡಿ ಇಷ್ಟನ್ನು ಸಹ ನಾವು ತಗೊಂಡಿದೀವಿ. ನೀವು ರವೆನ ಬನ್ಸಿ ರವೆಯಲ್ಲೂ ಮಾಡಿದ್ರು ಚೆನ್ನಾಗಿರುತ್ತೆ. ನಾನು ಚಿರೋಟಿ ರವೆಯನ್ನ ತಗೊಂಡಿದ್ದೀನಿ. ಬನ್ನಿ, ಮೊದಲು ಹಲಸಿನ ಹಣ್ಣನ್ನ ನಾವು ಬಿಡಿಸಿ ಇಟ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕು ಅಷ್ಟು ಹಲಸಿನ ಹಣ್ಣನ್ನ ಬಿಡಿಸ್ಕೊಳ್ಳಿ. ಅದಕ್ಕಿಂತ ಮೊದಲು ಬೆಲ್ಲವನ್ನ ಕರಗೋದಕ್ಕೆ ಇಡ್ತಾ ಇದ್ದೀವಿ. ಸ್ವಲ್ಪ ಬೆಲ್ಲ ಕರಗಿಸಿ ಸೋಸಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 1/4 ಕಪ್ಪಷ್ಟು ನೀರನ್ನ ಹಾಕಿ ಬೆಲ್ಲವನ್ನ ಕರಗಿಸೋಣ. ಅಷ್ಟರ ಒಳಗೆ ನಾವು ಬೆಲ್ಲ ಕರಗೋದ್ರೊಳಗೆ ಹಲಸಿನ ಹಣ್ಣು ಬೀಜವನ್ನೆಲ್ಲ ತೆಗೆದು ಇದನ್ನ ನಾವಿವಾಗ ರೆಡಿ ಮಾಡಿ ಇಟ್ಕೊಳ್ಳೋಣ. ಏಕೆಂದ್ರೆ ಬೀಜ ಹಾಕಿ ರುಬ್ಬೋದಕ್ಕಂತೂ ಆಗೋದಿಲ್ಲ. ಹಾಗಾಗಿ ಬೀಜವನ್ನ ನಾವು ತೆಗಿತಾ ಇದ್ದೀವಿ. ಅಷ್ಟು ಬೇಡ ಅಂದ್ರೆ ನೀವು 4ರಿಂದ 5 ಹಲಸಿನ ಹಣ್ಣಿನಲ್ಲಿ ನಾವು ಮಾಡ್ಬೋದು. ಏಕೆಂದ್ರೆ ಅದರಲ್ಲೇ 5-6 ಹೋಳಿಗೆ ಆಗುತ್ತೆ. ನಿಮಗೆ ಇನ್ನೂ ಜಾಸ್ತಿ ಹೋಳಿಗೆ ಬೇಕು ಅಂದ್ರೆ ಜಾಸ್ತಿ ಹಲಸಿನ ಹಣ್ಣನ್ನ ಬಿಡಿಸಿ ಹಾಕ್ಬೋದು. ಹಲಸಿನ ಹಣ್ಣು, ಕಾಯಿ ತುರಿ ಮತ್ತು ಏಲಕ್ಕಿ, ಲವಂಗ, ಹಾಗೆ ಒಣ ಶುಂಠಿ ಪುಡಿ ರುಬ್ಬೋದಕ್ಕಾದ್ರೂ ಹಾಕ್ಬೋದು, ಇಲ್ಲ ಅಂದ್ರೆ ಆಮೇಲಾದ್ರೂ ಹಾಕ್ಬೋದು. ನಾವು ರುಬ್ಬೋದಕ್ಕೆ ಒಣ ಶುಂಠಿ ಪುಡಿ 1 ಸ್ಪೂನನ್ನ ಹಾಕ್ತಾ ಇದ್ದೀನಿ. ಇದನ್ನ ಇವಾಗ ನಯಸ್ಸಾಗಿ ರುಬ್ಕೊಳ್ಳೋಣ. ನೋಡಿ, ಇದನ್ನ ಇವಾಗ ನಾನು ನಯಸ್ಸಾಗಿ ಇದನ್ನ ರುಬ್ಕೊಂಡಾಗಿದೆ. ನೆಕ್ಸ್ಟ್ ಒಂದು ಬಾಂಡ್ಲಿಯನ್ನ ಇಟ್ಟು ಬಾಂಡ್ಲಿ ಕಾದ ಮೇಲೆ ಅದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪ, ಅದರಲ್ಲೂ ತುಪ್ಪದಲ್ಲಂತೂ ಹುರಿದು ಮಾಡಿದ್ರಂತೂ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ತುಪ್ಪವನ್ನ ಕರಗಿಸ್ಕೊಳ್ಳೋಣ. ಆಮೇಲೆ ನಾವು ರವೆಯನ್ನ ಏನ್ ತಗೊಂಡಿದ್ವೋ ಅದನ್ನು ಸಹ ನಾವು ಹಾಕೊಳ್ತಾ ಇದ್ದೀವಿ. ನೋಡಿ, ನಾನು 1 ಬಟ್ಲು, ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು ರವೆಯನ್ನ ತಗೊಂಡಿದ್ದೀನಿ. ರವೆಯನ್ನು ಸಹ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಹುರಿದು ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಹೋಳ್ಗೆನೂ ಸಹ ಸ್ಮೂತ್ ಆಗಿಯೂ ಸಹ ಬರುತ್ತೆ. ಫುಲ್ ಕಂದು ಬಣ್ಣ ಬರೋವರೆಗೂ ಇದನ್ನ ಹುರಿಯೋದು ಬೇಡ. ಸ್ವಲ್ಪ ಬೆಚ್ಚಗಾಗೋವರೆಗೂ ಇದನ್ನ ಹುರಿದ್ರೆ ಸಾಕು. ನೋಡಿ, ಇವಾಗ ನಾವು ರವೆನ ಮೀಡಿಯಂ ಆಗಿ ಹುರ್ಕೋಬೇಕು, ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಈಗ ರವೆನ ನಾವು ಹುರಿದಾಗಿದೆ. ಈಗ ನಾವು ಬೆಲ್ಲವನ್ನ ಏನು ಕರಗಿಸಿ ಇಟ್ಕೊಂಡಿದ್ವೋ ಬೆಲ್ಲವನ್ನು ಸಹ ರವೆಗೆ ನಾವು ಸೋಸ್ಕೊಂತಾ ಇದ್ದೀವಿ. ಸ್ವೀಟ್ ಅನ್ನ ನೋಡಿ ಹಾಕೊಳ್ಳಿ, ಯಾಕೆಂದ್ರೆ ಹಲಸಿನ ಹಣ್ಣು ಸಹ ಸ್ವಲ್ಪ ಸ್ವೀಟ್ ಇರುತ್ತೆ. ಹಾಗಾಗಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಬೆಲ್ಲವನ್ನ ಜಾಸ್ತಿ ಹಾಕೋಬಹುದು, ಇಲ್ಲ ಸ್ವಲ್ಪ ಕಡಿಮೆ ಬೇಕು ಅನ್ನೋರು ಕಡಿಮೆನೆ ಹಾಕೊಳ್ಳಿ. ಈಗ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು, ಗಂಟಾಗಬಾರ್ದು, ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಹಾಕಿದ ಮೇಲೆ, ಮಿಕ್ಸ್ ಮಾಡಿದ ಮೇಲೆ ನಾವು ರುಬ್ಕೊಂಡಂತ ಹಲಸಿನ ಹಣ್ಣು, ಕಾಯಿ ತುರಿ, ಏಲಕ್ಕಿ, ಲವಂಗ ಎಲ್ಲವನ್ನೂ ಸಹ ನಾವು ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ವಿ. ನೋಡಿ, ಸ್ವಲ್ಪನೂ ಗಂಟಾಗಬಾರ್ದು, ಆ ರೀತಿಯಲ್ಲಿ ಇದನ್ನ ಮಿಕ್ಸ್ ಮಾಡಬೇಕು. ತುಂಬಾ ಚೆನ್ನಾಗಿ ಇರುತ್ತೆ. ಹೇಗೆ ಹಲಸಿನ ಹಣ್ಣು ಬಾಯಲ್ಲಿಟ್ರೆ ಕರಗುತ್ತೋ ಅದೇ ರೀತಿಯಲ್ಲಿಯೂ ಸಹ ಹೋಳಿಗೆನೂ ಸಹ ಬಾಯಲ್ಲಿಟ್ರೆ ಕರಗಬೇಕು, ಆ ರೀತಿಯಲ್ಲಿ ಬರುತ್ತೆ. ಇದನ್ನ ಒಂದು 10ರಿಂದ 15 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ನಾವು ಬೇಯಿಸ್ಕೋಬೇಕು. ಬೇಯಿಸಿದ್ರೆ ರವೆನೂ ಸಹ ಸ್ಮೂತ್ ಆಗುತ್ತೆ, ಹಾಗೆ ಹೋಳಿಗೆನೂ ಸಹ ಸೂಪರ್ ಆಗಿ ಬರುತ್ತೆ. ಗಟ್ಟಿ ಆಗೋವರೆಗೂ ಇದನ್ನ ನಾವು ಬೇಯಿಸ್ತಾನೆ ಇರಬೇಕು, ಬಿಸಿ ಮಾಡ್ತಾನೆ ಇರಬೇಕು. ಹಾಗೆ ಇದನ್ನ ಊರಾಡ್ತಾನೆ ಇರಬೇಕು, ಯಾಕೆ ಅಂದ್ರೆ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗಿದೆ. ಇದನ್ನ ನಾವು ಕೆಳಗಿಳಿಸಿ ತಣ್ಣಗಾಗೋವರೆಗೂ ಇದನ್ನ ನಾವು ಬಿಡಬೇಕು. ನೋಡ್ರಿ, ಕೈಗೆ ಹಾಕೊಂಡ್ರೆ ಅಂಟಬಾರ್ದು, ಆ ರೀತಿಯಲ್ಲಿ ಇರಬೇಕು. ಒಂದೊಂದ್ಸಲ ಕೈಗೆ ಅಂಟು ಬಿಡುತ್ತೆ, ಆಗ ಹೋಳಿಗೆ ಚೆನ್ನಾಗಿ ಬರಲ್ಲ. ಕೈಯಲ್ಲಿ ಇಟ್ಕೊಂಡ್ರೆ ಅದು ಅಂಟಬಾರ್ದು, ಆ ರೀತಿಯಲ್ಲಿ ಇರಬೇಕು. ಈಗ ಇದು ತಣ್ಣಗಾಗಿದೆ. ಈಗ ಇದನ್ನ ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ
ಇದನ್ನ ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನಿಮಗೆ ದೊಡ್ಡ ಬೇಕು ಅಂದ್ರೆ ದೊಡ್ಡ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸಣ್ಣ ಬೇಕು ಅಂದ್ರೆ ಸಣ್ಣ ಉಂಡೆಗಳನ್ನಾದ್ರೂ ಮಾಡಿ. ಅಗ್ಲ ಹೋಳಿಗೆ ಬೇಕು ಅಂದ್ರೆ ದೊಡ್ಡ ಉಂಡೆ ಮಾಡ್ಕೊಳ್ಳಿ, ಇಲ್ಲ ಮೀಡಿಯಂನಾಗಿ ಬೇಕು ಅಂದ್ರೆ ಸಣ್ಣ ಉಂಡೆ ಮಾಡಿದ್ರೆ ಸಾಕು. ನಾವು ಮೈದಾ ಹಿಟ್ಟಿನ ಕಣಕ್ಲನ್ನ ಮೊದಲೇ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈಗ ಇದು ಗಟ್ಟಿನೂ ಇರಬಾರ್ದು, ಸ್ವಲ್ಪ ತಳ್ಳಗೂ ಇರಬಾರ್ದು, ಮೀಡಿಯಂ ಆಗಿ ಇರಬೇಕು. ಒಂದು 3ರಿಂದ 4 ಗಂಟೆವರೆಗೂ ನೆನೆಸಿಟ್ರೆ ಮೈದಾ ಹಿಟ್ಟು ಸಹ ಸ್ಮೂತ್ ಆಗಿರುತ್ತೆ, ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ನಾವು ನೋಡಿ ಹೂರ್ಣನೂ ಸಹ ರೆಡಿ ಆಗಿದೆ. ನಿಮಗೆ ದೊಡ್ಡ ಬೇಕು ಹೋಳಿಗೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಹೂರ್ಣವನ್ನ ಮಾಡ್ಕೊಳ್ಳಿ, ಇಲ್ಲ ಸಣ್ಣ ಸಣ್ಣ ಹೋಳಿಗೆ ಬೇಕು ಅಂದ್ರೆ ಸ್ವಲ್ಪ ತಗೊಂಡ್ರೆ ಸಾಕು. ಈಗ ಇದೇ ರೀತಿ ಎಲ್ಲವನ್ನೂ ಸಹ ನಾವು ಉಂಡೆಯನ್ನ ಮಾಡಿ ಇಟ್ಟಿದ್ದೀವಿ. ಈಗ ಮೈದಾ ಹಿಟ್ಟಿನ ಕಣಕ್ಲು ನಾವು ಎಷ್ಟು ಹೂರ್ಣವನ್ನ ಅಂದ್ರೆ ಹಲಸಿನ ಹಣ್ಣಿನ ಹೂರ್ಣವನ್ನ ತಗೊಂಡಿದ್ದೀವಿ ಅಷ್ಟೇ ಅಗಲ ನಾವು ಕಣಕ್ಲನ್ನು ಸಹ ತಗೋಬೇಕು ಮೈದಾ ಹಿಟ್ಟಿಂದು. ಇದನ್ನ ಒಂದು ಸ್ವಲ್ಪ ನಾವು ಅಗಲವನ್ನ ಮಾಡಿಕೊಂಡು ಅದರ ಒಳಗೆ ಒಂದೊಂದಾಗೆ ಉಂಡೆಯನ್ನ ಇಟ್ಕೊಳ್ಳೋಣ. ಪೂರ್ತಿ ಕವರ್ ಆಗೋವರೆಗೂ ಇದನ್ನ ಮುಚ್ಚಬೇಕು. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಯಾವ ರೀತಿಯಲ್ಲಿ ಹೋಳಿಗೆ ಮಾಡ್ತೀವೋ ಅದೇ ರೀತಿಯಲ್ಲೇ ಮಾಡುವಂಥದ್ದು. ಇದನ್ನ ನಾವು ಕೈಯಲ್ಲಾದ್ರೂ ತಟ್ಬೋದು, ಮೇಲೆ ಬೇಕು ಅಂದ್ರೆ ಕವರನ್ನಾದ್ರೂ ಹಾಕೋಬಹುದು. ನೋಡಿ ಇವಾಗ ನಾನು ಕೈಯಲ್ಲೇ ಅಗಲವಾಗಿ ತೊಡ್ತಾ ಇದ್ದೀನಿ. ಎಷ್ಟು ತಳ್ಳು ಬೇಕಾದ್ರೂ ಇದನ್ನ ನಾವು ತೊಟ್ಬಹುದು. ನೋಡಿ ಪೂರ್ತಿ ಇದನ್ನ ನಾವು ಕೈಯಲ್ಲೇ ಪೂರ್ತಿಯಾಗಿ ತಡ್ತಾ ಇದ್ದೀವಿ. ಬರಲ್ಲ ಅನ್ನೋರು ಇದರ ಮೇಲೆ ಒಂದು ಕವರನ್ನ ಹಾಕಿ, ಟ್ರಾನ್ಸ್ಪರೆಂಟ್ ಕವರ್ ಬರುತ್ತಲ್ಲ ಅದನ್ನ ಹಾಕಿ ನಾವು ಅಗಲ ತೊಟ್ಟಿದ್ರೆ ಸಾಕು. ಈಗ ನಾವು ದೋಸೆ ಹಂಚನ್ನ ಇಟ್ಟಿದ್ದೀವಿ. ದೋಸೆ ಹಂಚಿಗೆ ನಾವು ಎಣ್ಣೆಯನ್ನ ಸವರಿ ಅದಕ್ಕೆ ನಾವು ನೋಡಿ ಹಂಚಿನ ಮೇಲೆ ಹಾಕೊಳ್ಳೋಣ. ಹಂಚಿನ ಮೇಲೆ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸಹ ಹಾಕೊಳ್ಳೋಣ. ನೋಡಿ ಕೆಳಗೆ ಮತ್ತು ಮೇಲೆ ಎರಡೂ ಸೈಡು ಸಹ ಎಣ್ಣೆ ಹಾಕಬೇಕು. ಹಾಕಿದ ಮೇಲೆ ಇದು ಬಬಲ್ಸ್ ಬರುತ್ತೆ. ಬಬಲ್ಸ್ ಬಂದ ಮೇಲೆ ಇದನ್ನ ನಾವು ಉಲ್ಟವನ್ನ ಮಾಡೋಣ. ನೋಡಿ ಸುತ್ತಲೂ ಫಸ್ಟ್ ಈಗ ಅದ್ಕೋಬೇಕು. ಒಂದೇ ಸಲ ತೆಗಿಯಕ್ಕೆ ಹೋದ್ರೆ ಹರಿದು ಬಿಡುತ್ತೆ. ನಿಧಾನವಾಗಿ ನಾವು ತೆಗಿಬೇಕು. ಯಾಕೆಂದ್ರೆ ಹಲಸಿನ ಹಣ್ಣು ಸಹ ಸ್ಮೂತು, ಅದರಲ್ಲೂ ರವೆ ಮಾಡಿದ್ರೆ ಇನ್ನೂ ಸ್ಮೂತ್ ಇರುತ್ತೆ. ಹಾಗಾಗಿ ಇದನ್ನ ನಾವು ನಿಧಾನವಾಗಿ ಮಾಡಬೇಕು. ಮತ್ತೆ ನಾವು ಇದಕ್ಕೆ ಎಣ್ಣೆಯನ್ನು ಹಾಕಿ ಕೆಳಗಡೆ ಅಗ್ಗಗ್ಲ ತಿರುವಾಕ್ಬಾರ್ದು, 2 ಸಲ ತಿರುವಾಕ್ಬೇಕು. ಇವಾಗ ಹಲಸಿನ ಹಣ್ಣಿನ ಹೋಳಿಗೆನೂ ಸಹ ರೆಡಿಯಾಗಿದೆ. ತುಂಬನೇ ರುಚಿಕರವಾದಂಥ ಟೇಸ್ಟಿ ಆದಂಥ ಹಲಸಿನ ಹಣ್ಣಿನ ಹೋಳಿಗೆ ಇವಾಗ ರೆಡಿ. ಇದನ್ನ ನಾವು ತುಪ್ಪದ ಜೊತೆಗೆ ಹಾಕೊಂಡು ತಿಂದ್ವಿ ಅಂದ್ರೆ ಇನ್ನೂ ರುಚಿಯಾಗಿರುತ್ತೆ. ಹಾಗೆ ನಮ್ಮ ಚಾನಲನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಸೂಪರ್ ಆಗಿರುವಂಥ ಟೇಸ್ಟಿ ಆದಂಥ ಬಾಯೆಲ್ಲ ಇಟ್ಟರೆ ಕರಗುವಂಥ ವರ್ಷದ ಒಂದು ಸಲ ನಮಗೆ ಸಿಗುವಂಥ ಹಲಸಿನ ಹಣ್ಣಿನ ಹೋಳಿಗೆ ಇವಾಗ ರೆಡಿ ಆಗಿದೆ. ತುಂಬಾನೇ ರುಚಿಯಾದಂಥ ಟೇಸ್ಟಿ ಆದಂಥ ಹೋಳಿಗೆ. ಇದನ್ನ ನಾವು ಕಾಯಿ ರಸ ಜೊತೆಗಾದ್ರೂ ತಿನ್ಬೋದು. ಮಾವಿನ ಹಣ್ಣಿನ ಸೀಸನ್ನೇ ತಾನೆ, ಮಾವಿನ ಹಣ್ಣಿನ ಸೀಕರಣೆಯಲ್ಲೂ ಸಹ ತಿನ್ಬೋದು, ಇಲ್ಲ ಇದನ್ನ ನಾವು ತುಪ್ಪ ಹಾಕೊಂಡಾದ್ರೂ ಸಹ ಇದನ್ನ ತಿನ್ಬೋದು. ಯಾವುದ್ರ ಜೊತೆ ತಿಂದ್ರು ಇದು ಸೂಪರ್ ಆಗಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.